ಇವತ್ತಿನ ದಿವಸ ಕಲಬುರಗಿನಾಗ ನಾವು ಮತ್ತು ಮಾಜಿ ಶಾಸಕರಾದ ಸೋದರಾದ ಅಪ್ಪುಗೌಡರು ಈ ಒಂದು ಪ್ರೆಸ್ ಮೀಟ್ನಾಗ ಏನು ಹೇಳಕ್ಕೆ ಬಯಸ್ತೀವಿ ಅಂತಂದರೆ ಗುಲ್ಬರ್ಗ ಉತ್ತರ ಗುಲ್ಬರ್ಗ ದಕ್ಷಿಣನಾಗ ಮಣಿ ಸಲಕ ಎಲ್ಲ ಏರಿಯಾನಾಗ ಎಲ್ಲ ವಾರ್ಡ್ನಾಗ ನೀರು ತುಂಬಿದೆ. ಅದ್ರ ಕಾರಣ ಜನ ಭಾಳ ತೊಂದರೆನಾಗಿದ್ದಾರೆ. ವಿಶೇಷವಾಗಿ ಇಬ್ಬರು ಕಾಂಗ್ರೆಸ್ ಶಾಸಕರು ಗಾಯಬಿದ್ದಾರೆ. ಭಾಳ ನೋವು ಆಗ್ತದ ಜನಾಗ ಈಗ ಅನ್ಸ್ತಾ ಇದೆ, ಇಂಥ ಒಳ್ಳೆ ಕೆಲಸ ಮಾಡಿದವರು ನಾವು ಅವ್ರಿಗೆ ಬಿಟ್ಟು ಇಂಥವ್ರಿಗೆ ತಂದಿದ್ದೆವು, ಏನೋ ಸುಳ್ಳು ಗ್ಯಾರಂಟಿ ಸ್ಕೀಮ್ ಕೊಟ್ಟು ಏನೋ ಮಂದಿಗೆ ಸುಳ್ಳು ಆಶ್ವಾಸನೆ ಕೊಟ್ಟು ಗೆದ್ದು ಇವತ್ತಿನ ದಿವಸ ಬರೀ ಅವ್ರು ಏನು ತುಂಬ್ಕೊಳ್ತಾರಂತಂತೇಳಿ ನಾವೇನು ಹೇಳೋದು ಬೇಕಾಗಿಲ್ಲ, ಪೂರಾ ಜನ ಗೊತ್ತದ. ಇಬ್ಬರು ಶಾಸಕರು ಏನು ಮಾಡ್ತಾ ಇದ್ದಾರೆ, ಏನೂ ಕೆಲಸ ಆಗ್ತಾ ಇದ್ದಿಲ್ಲ. ನಮ್ಮ ಸರ್ಕಾರ ಇದ್ದಾಗ, ಅಪ್ಪುಗೌಡರು ಶಾಸಕರಿದ್ದಾಗ, ಕ್ರೆಡಿಲ್ ಚೇರ್ಮನ್ ಇದ್ದಾಗ ನಮ್ಮ DC ನಮ್ಮ ಸರ್ಕಾರಿಗೆ ನಮ್ಮ ಮುಖ್ಯಮಂತ್ರಿಗೆ ನೇರವಾಗಿ ಮಾತಾಡಿ ಇಬ್ಬರು ಕುಂತು ಇಲ್ಲೇ DC ಕಮಿಷನರ್ ಮೀಟಿಂಗ್ ಮಾಡಿ ಯಾರ್ಯಾರಿಗೆ ಏನು ಸಮಸ್ಯೆ ಆಗ್ಯದ 10,000 20,000 25,000 ಆನ್ ದಿ ಸ್ಪಾಟ್ ಅವ್ರಿಗೆ ಚೆಕ್ DD ಇಸ್ಕೊಡ್ತಿದ್ದೆವು. ಅದಕ್ಕೆ ಜನ ನೆನಪು ಮಾಡ್ಕೋಬೇಕಾಗ್ತದ. ನೀವು ರಾಂಗ್ ಡಿಸಿಷನ್ ತೊಗೊಂಡಿರಿ. ನಾ ಎಲ್ಲ ಜನ ಪರವಾಗಿ ಹೇಳಕ್ಕೆ ಬಯಸ್ತೀನಿ, ಎರಡು ಶಾಸಕರಿಗೆ ತಾವು ಎಚ್ಚರಿಕೆ ತೊಗೋಬೇಕು. ತೋಲಿಲ್ಲ ಅಂತಂತಂದರೆ ನಾವು ಅಪ್ಪುಗೌಡ ಕಲ್ತು ಮನೆಯಾಗ ನಿಮ್ಮ ಮನೆಗೆ ಎದುರು ಕುಂತು ಹೋರಾಟ ಮಾಡಬೇಕಾಗ್ತದ. ನೀವು ಜನಾಗ ನ್ಯಾಯ ಕೊಡಬೇಕಾಗ್ತದ ಅಂತಂತ ಹೇಳಕ್ಕೆ ಬಯಸ್ತೇವೆ. ಅದೇ ಕೆಲಸನೇ ಬಿಸಿ ಅವರು, ಅವ್ರ ಬಳಿ ಫಂಡ್ ಇಲ್ಲ, ಅವ್ರ ಹತ್ರ ಧೈರ್ಯ ಇಲ್ಲ. ನಾವು ಅಪ್ಪುಗೌಡರು ನಮ್ಮ ಸರ್ಕಾರ ಇದ್ದಾಗ ನಮ್ಮ ಮುಖ್ಯಮಂತ್ರಿಗ ನಾವು ನೇರವಾಗಿ ಟೇಬಲ್ ಎದುರು ಕುಂತು ಅವ್ರು ಕೂಡ ಜಗಳ ನಾವು ಫಂಡ್ ತರ್ತಿದ್ದೆವು. ಇವ್ರ ಬಲ್ ಆ ದಮ್ಮೇ ಇಲ್ಲ, ಇವ್ರ ಬಲ್ಲಿ ಆ ಡೇರಿಂಗೇ ಇಲ್ಲ. ಬಟ್ ಏನೋ ಒಂದು ಸುಳ್ಳು ಹೇಳಿ ಆಗಿದ್ದಾರೆ ಅವರು. ಅದಕ್ಕೆ ಏನು ಮಾಡ್ಲಿಕ್ಕೆ ಬರಲ್ಲ. ಮುಂದಿನ ಬರೋ ದಿನಗಳ್ನಾಗ ಒಳ್ಳೆ ಪಾಠ ಕಲ್ಸರ್ ಜನ ಅವರಿಗೆ. ನಾವು ಜನ ಪರವಾಗಿದ್ದೇವೆ, ಜನ ಪರವಾಗಿರ್ತೇವೆ. ಗ್ಯಾರಂಟಿ ವಿಚಾರದಲ್ಲಿ ಕಾನ್ಫಿಡೆನ್ಸ್ನಾಗ ಸರ್ ಅವ್ರಿಗೆ ಗೊತ್ತದಾರ, ಇದು ಲಾಸ್ಟ್ ಅದ ರೀ, ಮುಗಿತಿದ್ದು. ಇದರ ಆದ್ಮೇಲೆ ಮುಂದೆ ವಾಪಸ್ ಅವ್ರು ಎಂದೂ ಬರಲ್ಲ. ಮತ್ತು ಭಾರತೀಯ ಜನತಾ ಪಾರ್ಟಿದು ಎಲ್ಲ ನೋಡಿದ್ದಾರೆ, ನಾವೆಲ್ಲ ಹೆಂಗೆ ಕೆಲಸ ಮಾಡ್ತೀವಿ, ನಾವು ಹೆಂಗೆ ಸರ್ವಿಸ್ ಕೊಡ್ತೀವಿ. ನಾವು ಗೆದ್ದ ಮ್ಯಾಗ ನಾವು ಬೆಂಗಳೂರಿನಾಗೆ ಇರಲ್ಲ, ನಾವು ಇಲ್ಲೇ ಇರ್ತೀವಿ, ಸೋತಾಗೂ ಇಲ್ಲೇ ಇರ್ತೀವಿ. ನಾವು ಇಷ್ಟೇ ನಮಗೆ ಅವ್ರಿಗೆ ಡಿಫ್ರೆನ್ಸ್ ಅಂತ ಹೇಳಿ ಬಯಸ್ತೀನಿ. ಧನ್ಯವಾದ. ನಗರದಲ್ಲಿ ಇವತ್ತು ಧಾರಾಕಾರವಾದಂತಹ ಮಳೆಯಿಂದ ಎಲ್ಲ ಬಡಾವಣೆಗಳಲ್ಲಿ ಇವತ್ತು ನೀರು ಮನೆಗೆ ನುಗ್ಗಿ ಇವತ್ತು ಬಹಳಷ್ಟು ಆಸ್ತಿ, ಮನೆಯಲ್ಲಿರುವಂಥ ಏನೋ ಸಾಮಗ್ರಿಗಳಿದ್ದಾವೆ ಅವೆಲ್ಲವೂ ಕೂಡ ಇವತ್ತಿನ ದಿವಸ ಹಾಳಾಗಿರುವಂಥದ್ದು. ಒಂದು ಕಡೆ ರೈತ ಇವತ್ತು ತಮ್ಮ ಬೆಳೆಯನ್ನು ಕಳ್ಕೊಂಡು, ಅದು ಹೆಸರು ಇರ್ಬೋದು, ಉದ್ದು ಇರ್ಬೋದು, ಹತ್ತಿ ಇರ್ಬೋದು, ತೊಗರಿ ಇರ್ಬೋದು, ಈ ಎಲ್ಲ ಬೆಳೆಗಳು ಕೂಡ ಇವತ್ತಿನ ದಿವಸ ನಾಶ ಆಗಿದ್ದಾರೆ. ಇವತ್ತು ರೈತರ ಪರಿಸ್ಥಿತಿ ಅನಾಥರಾಗಿ ಇವತ್ತಿನ ದಿವಸ ರೈತರು ತಮ್ಮ ಬದುಕನ್ನು ಕಟ್ಟುವಂಥದ್ದಾಗ್ತಾ ಇದೆ. ಸರ್ಕಾರ ತಕ್ಷಣದಲ್ಲಿ ಧಾವಿಸಿ ಇವತ್ತೇನು ಕೇವಲ ಬರೇ ಹೇಳಿಕೆಗೆ ಇವತ್ತು ಸರ್ಕಾರ ಕೆಲಸ ಮಾಡುವಂಥದ್ದಲ್ಲ, ತಕ್ಷಣದಲ್ಲಿ ಇವತ್ತು ಪರಿಹಾರವನ್ನು ರೈತರಿಗೆ ಮತ್ತು ಯಾರು ನೀರಿನಿಂದ ಇವತ್ತು ನಗರದಲ್ಲಿ ಇರುವಂಥ ಜನರಿಗೂ ಕೂಡ ಇವತ್ತು ತೊಂದರೆಯನ್ನಾಗಿದೆ, ಅವರಿಗೆ ಪರಿಹಾರವನ್ನು ತಕ್ಷಣದಲ್ಲಿ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ನಮ್ಮ ಚಂದು ಪಾಟೀಲ್ರು ಮತ್ತು ನಮ್ಮ ಕ್ಷೇತ್ರದಲ್ಲಿ ಇವತ್ತು ಜನಪ್ರತಿನಿಧಿಗಳು ಎಲ್ಲಿದ್ದಾರೆ ಅಂತ ಅನ್ನೋದು ಕಾಣಿಸ್ತಾ ಇಲ್ಲ. ಟೂರಿಗೆ ಹೋಗೋದರಲ್ಲಿ ಭಾಳ ಬ್ಯುಸಿ ಇದ್ದಾರೆ. ಆದರೆ ಜನರ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ನಿಮ್ಗೆಲ್ಲೋ ಹೋಗಬೇಕಾಗಿದ್ದರೂ ಕೂಡ ಈ ರೀತಿಯಾದಂಥ ಮಳೆ ಬರುವಂಥ ಸಂದರ್ಭದಲ್ಲಿ ನೀವು ಊರಿಗೆ ಹೋಗುವುದು, ಟೂರಿಗೆ ಹೋಗುವಂಥದ್ದು ಇದು ಸರಿಯಲ್ಲ ಅಂತ ಅನ್ನೋದನ್ನು ಇವತ್ತು ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ, ಇವತ್ತು ನಿಮಗೇನು ತಾವು ಮಾತೆತ್ತಿದ್ರೆ ಏನು ಹೇಳ್ತಿದ್ರೆ 20 ವರ್ಷ ನಾವು ಶಾಸಕರಾಗಿ ನಮ್ಮದೇ ಕುಟುಂಬದಲ್ಲಿ ಇದ್ದೇವೆ ಅಂಥೇಳಿ. ಹಾಗಿದ್ರೆ ಇಡೀ ದೇಶದಲ್ಲಿ 60 ವರ್ಷ ಕಾಂಗ್ರೆಸ್ ಸರ್ಕಾರ ಪಾರ್ಲಿಮೆಂಟ್ ಹಿಡ್ಕೊಂಡು ಪಂಚಾಯತಿವರೆಗೆ, ವಿಶೇಷವಾಗಿ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಅಂತೂ ಇವತ್ತು ಮಹಾನಗರ ಪಾಲಿಕೆ ಯಾವಾಗಿನಿಂದ ಆಗಿದೆ ಅವಾಗಿನಿಂದ ಕಾಂಗ್ರೆಸ್ ಪಕ್ಷನೇ ಇವತ್ತು ಆಡಳಿತದಲ್ಲಿ ಇವತ್ತು ಹೆಚ್ಚು ವರ್ಷಗಳು ಇರುವಂಥದ್ದು. ಹೀಗಾಗಿ ಉಡಾಫೆಯಾಗಿ ಉತ್ತರವನ್ನು ಕೊಡೋದನ್ನು ನಿಲ್ಲಿಸಿ ಇವತ್ತು ಸಂಕಷ್ಟದಲ್ಲಿರುವಂಥ ಜನರಿಗೆ ಇವತ್ತು ಸೂಕ್ತವಾದಂಥ ಪರಿಹಾರ ಕೊಡೋದರಲ್ಲಿ ಇವತ್ತು ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಇವತ್ತಿನ ದಿವಸ ಗಮನ ಹರಿಸಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಕಲಬುರಗಿ ಏನು ಮುಂಬರುವಂಥ ತಾಲೂಕಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆಗಳಿದ್ದಾವೆ. ನೀವು ಏನಾದರೂ ಕಾಂಗ್ರೆಸ್ ಪಕ್ಷದಿಂದ ಮುಂದೆ ಈ ಚುನಾವಣೆಗೆ ಜನರ ಹತ್ರ ಹೋದರೆ ಜನರು ತಮಗೆ ಸರಿಯಾದಂಥ ಪಾಠ ಇವತ್ತಿನ ದಿವಸ ಕಲಿಸೋರಿದ್ದಾರೆ ಅಂತ ಅನ್ನೋದು ಕೂಡ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ, ಮತ್ತು ಕಲಬುರಗಿನಲ್ಲೂ ಕೂಡ ಮಹಾನಗರ ಪಾಲಿಕೆಯಲ್ಲಿ ನಮ್ಮೆಲ್ಲ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ಸ್ ಆಗಿರ್ಬೋದು, ನಮ್ಮ ಚಂದುಗೌಡರ ನೇತೃತ್ವದಲ್ಲಿ ನಾವೆಲ್ಲರೂ ಭಾಳ ಮುಂದೆ
ತೀವ್ರವಾದಂಥ ಒಂದು ಹೋರಾಟವನ್ನು ನಾವು ಕೈಗೆತ್ಕೋಬೇಕಾಗತ್ತೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಎಷ್ಟು ಹಾನಿ ಆಗಿದೆ ಪ್ರತಿಯೊಂದು ಮನೆಗೆ ಎಲ್ಲೆಲ್ಲಿ ನೀರು ಹೋಗಿದೆ ಆ ಪ್ರತಿಯೊಂದು ಮನೆಗೆ 50,000 ರೂಪಾಯಿ ಅಂತ ಹೇಳಿ ಇವತ್ತು ಸರ್ಕಾರ ತಕ್ಷಣದಲ್ಲಿ ಅವರಿಗೆ ಬಿಡುಗಡೆ ಮಾಡಬೇಕು. ಮತ್ತು ರೈತರಿಗೆ ವಿಶೇಷವಾಗಿ ಏನೋ 3 ಬೆಳೆಗಳು ಇವತ್ತಿನ ದಿವಸ ನಾಶ ಆಗಿದ್ದಾವೆ. ಮುಂಗಾರು ಆಗಿರ್ಬೋದು, ಹಿಂಗಾರು ಬೆಳೆನೂ ಕೂಡ ಇವತ್ತಿನ ದಿವಸ ಬಿತ್ತುವಂಥ ಪರಿಸ್ಥಿತಿಯಲ್ಲಿ ರೈತ ಇಲ್ಲ. ಹೀಗಾಗಿ ಸಂಪೂರ್ಣವಾದಂಥ ಏನು ರೈತರ ನಷ್ಟ ಆಗಿದೆ ಆ ಸಂಪೂರ್ಣವಾದಂಥ ನಷ್ಟ ಭರಿಸುವಂಥದ್ದು ಇವತ್ತು ಸರ್ಕಾರ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ. ಸಮೀಕ್ಷೆ ಅದೇ ಹೇಳ್ತಾ ಇದ್ದೀವಲ್ಲ, ಬರೀ ಕೇವಲ ಸಮೀಕ್ಷೆ ಆಗದೆ ಅಂತ ಹೇಳಿ ನೆಪದಲ್ಲಿ ಇವತ್ತು ಸರ್ಕಾರ ಕುಳಿತರೆ ಅದು ಸಾಲೋದಿಲ್ಲ. ತಕ್ಷಣದಲ್ಲಿ ಇವತ್ತು ಪರಿಹಾರವನ್ನು ಇವತ್ತು ರೈತರ ಅಕೌಂಟಿಗೆ ಇವತ್ತು ಸರ್ಕಾರ ನೀಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹವನ್ನು ಮಾಡ್ತೇನೆ.